ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಾತನಾಡೋಕೆ ಬಂದಿರುವಂತಹ ಕಂಟೆಂಟ್ ಕ್ರಿಕೆಟ್ ವಿಚಾರ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸರಣಿ ಆಯಿತು, ಒನ್ ಡೇ ಸರಣಿ. ಆಸ್ಟ್ರೇಲಿಯಾ 2-2 ಪಂದ್ಯಗಳನ್ನ ಗೆದ್ದು ಸರಣಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದೆ. ಇದೆಲ್ಲದರ ನಡುವೆ ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಅಂದ್ರೆ, ನಮ್ಮ ಕಿಂಗ್ ಕೊಹ್ಲಿ ಅವರು 2-2 ಮ್ಯಾಚ್ ನಲ್ಲೂ ಡಕ್ ಅಂದ್ರೆ ಶೂನ್ಯ ಸುತ್ತಿದ್ದಾರೆ. ಇಂಥ ಒಬ್ಬ ಲೆಜೆಂಡ್ ಈ ಸರಣಿ ಹೇಗಾಗ್ಬಿಡ್ತು ನೋಡಿ. ಎಷ್ಟೋ ತಿಂಗಳುಗಳಾಗಿತ್ತು ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಆಡಿ. ಯಾಕೆ ಅಂತ ಅಂದ್ರೆ ಅವರು T20 ಫಾರ್ಮ್ಯಾಟ್ಗೆ ಮತ್ತು ಟೆಸ್ಟ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಸೊ ಆಡ್ಬೇಕಾಗಿದ್ದು, ಆಡ್ತಾ ಇರೋದು ಒಂದೇ ಒಂದು ಫಾರ್ಮ್ಯಾಟ್, ಅದು ಏಕದಿನ ಕ್ರಿಕೆಟ್ ಪಂದ್ಯ. ಏಕದಿನ ಕ್ರಿಕೆಟ್ ಆಡ್ಬೇಕಾಗಿರೋದು. ಸೊ ಆಡಿದ್ರು ಆಸ್ಟ್ರೇಲಿಯಾ ವಿರುದ್ಧವಾಗಿ. ಬಹಳಷ್ಟು ನಿರೀಕ್ಷೆ ಇತ್ತು ವಿರಾಟ್ ಕೊಹ್ಲಿ ಅವರು ಈ ಬಾರಿ ಸಖತ್ತಾಗಿ ಆಡ್ತಾರೆ, ಈ ಸರಣಿಯಲ್ಲಿ ಸಿಕ್ಕಾಪಟ್ಟೆ ರೆಸ್ಟ್ ಸಿಕ್ಕಿದೆ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಅನ್ನೋ ಒಂದು ಭರವಸೆ, ಒಂದು ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು. ಬಟ್ ಅದು ಸುಳ್ಳಾಯ್ತು. ಯಾಕೆ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅಂತ ಅಂದ್ರೆ ಅದು ಬೇರೆನೆ. ಕ್ರಿಕೆಟ್ನ ಸದ್ಯಕ್ಕೆ ಯಾರಾದ್ರೂ ಆಳ್ತಾ ಇದ್ದಾರೆ ಅಂತ ಅಂದ್ರೆ ಅದು ಕಿಂಗ್ ವಿರಾಟ್ ಕೊಹ್ಲಿ. ನಾವು ಇಂಡಿಯನ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ ಆಟಗಾರರು ಮತ್ತು ಜನರು ಕೂಡ, ಅಭಿಮಾನಿಗಳು ಕೂಡ ಮಾತನಾಡ್ತಾರೆ. ಅಂತ ಒಬ್ಬ ವಿರಾಟ್ ಕೊಹ್ಲಿಗೆ ಇವತ್ತೆಂತ ಪರಿಸ್ಥಿತಿ ನೋಡಿ. ವಿರಾಟ್ ಕೊಹ್ಲಿ, ನೀವು ಒನ್ ಡೇ ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನ ಕೊಟ್ಬಿಡಿ ಅಂತ ಹೇಳಿ ಜನ ಕೇಳುವಂತ ಪರಿಸ್ಥಿತಿ ಅಲ್ಲಿಗೆ ಬಂದು ಬಿಟ್ಟಿದ್ದಾರೆ. ಅದರಲ್ಲೂ ಇವತ್ತು ಬಹಳ ನಿರಾಸೆ ಆಯ್ತು. ಇವತ್ತು 2ನೇ ಏಕದಿನ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಬಹಳ ಆತ್ಮವಿಶ್ವಾಸದಿಂದ ಕಾಣ್ತಾ ಇದ್ರು ವಿರಾಟ್ ಕೊಹ್ಲಿ. ಇವತ್ತು ತುಂಬಾ ರನ್ ಮಾಡಬಹುದು, ಒಂದು 50 ಸ್ಕೋರ್ ಆದ್ರೂ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಅವರ ಇಡೀ ಕೆರಿಯರ್ ನಲ್ಲೇ 2-2 ಡಕ್ ಕಂಟಿನ್ಯೂಸ್ ಆಗಿ ಯಾವತ್ತೂ ಆಗಿರ್ಲಿಲ್ಲ ವಿರಾಟ್ ಕೊಹ್ಲಿ ಅವರು. ಇದೇ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ. ಅದಾದ ನಂತರ ಔಟ್ ಆಗ್ತಾರೆ. ಔಟ್ ಆದ ನಂತರ ಅವರು ವಾಪಸ್ ಪೆವಿಲಿಯನ್ಗೆ ಬರುವಂತ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಈ ರೀತಿಯಾಗಿ ಕೈ ಮಾಡ್ತಾರೆ. ಅಂದ್ರೆ ಅದನ್ನ ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು? ನಾನಿವತ್ತು ಮಾತಾಡೋಕೆ ಬಂದಿರೋದು ಅದೇ ವಿಚಾರನೇ. ವಿರಾಟ್ ಕೊಹ್ಲಿ ಅವರು T20 ಆಯ್ತು, ಟೆಸ್ಟ್ ಆಯ್ತು, ಏಕದಿನದಿಂದಲೂ ಕೂಡ ದೂರ ಹೋಗ್ಬಿಡ್ತಾರ. ಎಲ್ಲ ಫಾರ್ಮ್ಯಾಟ್ ನಿಂದ ದೂರ ಹೋಗ್ಬಿಡ್ತಾರ. ಈಗಾಗಲೇ ಇಂಡಿಯಾ ಬಿಟ್ಟು ಇಂಗ್ಲೆಂಡ್ ನಲ್ಲಿ ಸೆಟ್ಲ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅನ್ನೋ ಮಾತಿದೆ. ಸೊ ಇದೇ ಕೊನೆ ಸರಣಿ ಆಗ್ಬಿಡ್ತಾ ವಿರಾಟ್ ಕೊಹ್ಲಿ ಅವರದ್ದು ಅನ್ನೋ ಒಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಬಹಳ ನೋವಿನ ಸಂಗತಿ ಇದು. ಇದ್ರ ಜೊತೆಗೆ ಅವರು ಕೊನೆಯದಾಗಿ ಎಲ್ಲರ ಹತ್ರ ಈ ರೀತಿಯಾಗಿ ತಲೆಬಾಗಿ ಕೈ ಮೇಲ್ ಮಾಡಿದ್ರಲ್ಲ, ಸಹಜವಾಗೋದು ಬಹಳ ಯಾಕೋ ಯೋಚನೆ ಬರುವಂತ, ಅಂದ್ರೆ ಲಿಟ್ರಲಿ ಥಿಂಕ್ ಮಾಡೋ ತರ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ವಿರಾಟ್ ಇಲ್ಲದೆ ನಾವು ಕ್ರಿಕೆಟ್ ಅನ್ನ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತ ಒಬ್ಬ ವಿರಾಟ್ ಕೊಹ್ಲಿ 2 ಫಾರ್ಮ್ಯಾಟ್ ನಲ್ಲಿ ದೂರ ಉಳಿದಿದ್ದಾಯ್ತು. ನಿವೃತ್ತಿ ಘೋಷಣೆ ಮಾಡಿ ಇನ್ನೊಂದು ಫಾರ್ಮ್ಯಾಟ್ ಆಡ್ತಾರೆ, ಅವ್ರು ಬರ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗಿನೇ ಎಷ್ಟೊಂದು ಸೆಲೆಬ್ರೇಟ್ ಮಾಡಿದ್ವಿ ನಾವೆಲ್ಲ. ಈಗ ವಿರಾಟ್ ಕೊಹ್ಲಿ ಈ ಫಾರ್ಮ್ಯಾಟ್ ನಿಂದನೂ ಕೂಡ ದೂರ ಹೋಗ್ತಾರೆ ಅಂದಾಗ ಬಹಳ ಟೆನ್ಷನ್, ಜೊತೆಗೆ ಚಿಂತೆ. ಇದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ನಿಜಕ್ಕೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರ? ಜೊತೆಗೆ ವಿರಾಟ್ ಕೊಹ್ಲಿ ಅವರು ಘೋಷಣೆ ಮಾಡ್ತಾರೋ ಇಲ್ವೋ? ಕೆಲವೊಂದಿಷ್ಟು ಜನ ಅಂತೂ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡೋದೇ ಬೇಡ, ವಯಸ್ಸಾಯ್ತು, ಬಿಟ್ಟು ಬಿಡ್ಲಿ ಸಾಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡೋರು ಇದ್ದಾರೆ. ಆಶ್ಚರ್ಯ. ಟೀಮ್ ಇಂಡಿಯಾಗೆ ಅವರು ಕೊಟ್ಟಂತ ಕೊಡುಗೆ, ವಿಶ್ವ ಕ್ರಿಕೆಟ್ಗೆ ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಅದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಆಟಗಾರ ಇಲ್ದೆ, ಮೊನ್ನೆ T20 ಏಷ್ಯಾ ಕಪ್ ನಡೀತಲ್ವಾ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ದೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದ್ರೆ ಇಡೀ ಸ್ಟೇಡಿಯಂ ಫುಲ್ ಆಗಿಲ್ರಿ. ಇಡೀ ಸ್ಟೇಡಿಯಂ ಫುಲ್ ಆಗಿತ್ತು ಆಸ್ಟ್ರೇಲಿಯಾದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇದ್ದಿದ್ದಕ್ಕೆ. ಸೊ ಅಂತ ಆಟಗಾರರವರಿಬ್ರು. ಇನ್ನು ರೋಹಿತ್ ಶರ್ಮಾ ವಿಚಾರಕ್ಕೆ ಬರೋದಾದ್ರೆ, ರೋಹಿತ್ ಶರ್ಮಾ ಇವತ್ತು 2ನೇ ಒನ್ ಡೇ ಮ್ಯಾಚ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. 73 ರನ್ ಕೂಡ ಬಾರಿಸಿದ್ದಾರೆ. ಆದ್ರೆ ವಿರಾಟ್ ಕೊಹ್ಲಿ ಅವರಿಂದನೂ ಒಂದು ಹಾಫ್ ಸೆಂಚುರಿ ಬಂದಿದ್ರೆ ಏನೋ ಒಂದು ಖುಷಿ ಆಗ್ತಾ ಇತ್ತು. ಒಂದಂಕಿನೂ ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ವಿರಾಟ್ ಕೊಹ್ಲಿಗೆ ಅನ್ನೋದು ಬಹಳ ನೋವಿನ ಸಂಗತಿ. ಸೊ ವಿರಾಟ್ ಕೊಹ್ಲಿ ಅವರು ಇದ್ರ ಬಗ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ? ಬಟ್ ಅವರು ಪೆವಿಲಿಯನ್ಗೆ ಔಟ್ ಆದ ನಂತರ ಪೆವಿಲಿಯನ್ಗೆ ಹೋಗುವಂತ ಸಂದರ್ಭದಲ್ಲಿ ಎಲ್ಲರ ಹತ್ರ ಕೈ ಬೀಸಿದ್ದನ್ನ ನೋಡಿದ್ರೆ ಯಾಕೋ ಅನುಮಾನ ಬರ್ತಾ ಇದೆ, ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ನಿಂದ ದೂರ ಸರಿತಾರೆ ಏನೋ ಅಂತ ಹೇಳಿ. ನಿಮ್ಗೇನ್ ಅನ್ಸುತ್ತೆ? ವಿರಾಟ್ ಕೊಹ್ಲಿ ಕ್ರಿಕೆಟ್ ನಿಂದ ನಿವೃತ್ತಿ ಹೇಳ್ತಾರಾ ಸಂಪೂರ್ಣವಾಗಿ, ಇಲ್ವಾ? ಹೇಳಿದ್ರೆ ನಿಮ್ಗೆಲ್ಲ ಓಕೆನಾ? ಹೇಳ್ಬಾರ್ದಾ? 2027ರ ವಿಶ್ವಕಪ್ ಅನ್ನ ಆಡ್ಬೇಕಾ ವಿರಾಟ್ ಕೊಹ್ಲಿ ಅವರು? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.